ಸಿನಿಮಾ ಅಂದ್ರೆ ಬಾಲಿವುಡ್ ಅಂತ ಅನ್ಕೊಂಡಿರೋ ಹಿಂದಿ ಫಿಲಂ ಇಂಡಸ್ಟ್ರಿನ ಸೌತ್ ಇಂಡಿಯನ್ ಸ್ಟಾರ್ ಬಾಲಿವುಡ್ ಫಿಲಂ ಇಂಡಸ್ಟ್ರಿನೇ ಅಲ್ಲಾಡ್ಸ್ಬಿಡ್ತಾರೆ. ಆ ತರ ಒಂದು ಸಿನಿಮಾದ ಬಗ್ಗೆನೇ ಇವತ್ತು ನಾವು ಮಾತಾಡ್ತಾ ಇರೋದು. ಕಮಲ್ ಹಾಸನ್ ಅವ್ರನ್ನ ಮೊದಲನೇ ಬಾರಿಗೆ ಕೆ ಬಾಲಚಂದರ್ ಅವರು ಹಿಂದಿಗೆ ಪರಿಚಯ ಮಾಡ್ತಾ ಇದಾರೆ. ಕೆ ಬಾಲಚಂದರ್ ಅವರಿಗೆ ಹಿಂದಿನಲ್ಲಿ ಇದೇ ಮೊದಲನೇ ಸಿನಿಮಾ. SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಹಿಂದಿಯಲ್ಲೂ ಹಾಡಿಸ್ಬೇಕು ಅನ್ನೋವಾಗ ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಅದಕ್ಕೆ ಒಪ್ಕೊಳ್ಳಲ್ಲ. ನಂತರ ಕಮಲ್ ಹಾಸನ್ ಅವರು ಈ ಸಿನಿಮಾನಲ್ಲಿ SPB ಹಾಡಿಲ್ಲ ಅಂದ್ರೆ ನಾನ್ ಆಕ್ಟ್ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಆ ಒಂದು ಫೋರ್ಸ್ ಇಂದ ಮ್ಯೂಸಿಕ್ ಡೈರೆಕ್ಟರ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು SPB ಅವ್ರನ್ನ ಹಾಡಿಸ್ತಾರೆ. ಆ ಸಿನಿಮಾಗೆ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸಿಗುತ್ತೆ. 5th June 1981 ಅಲ್ಲಿ ರಿಲೀಸ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿರೋ ಅಲಂಕಾರ್ ಥಿಯೇಟರ್ ಅಲ್ಲಿ 250 ದಿನ ಕಂಪ್ಲೀಟ್ ಮಾಡುತ್ತೆ. ತಮಿಳುನಾಡು ಥಿಯೇಟರ್ ಗಳಲ್ಲಿ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಆಂಧ್ರ ಪ್ರದೇಶದಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ನಾರ್ತ್ ಇಂಡಿಯನ್ ಥಿಯೇಟರ್ಸ್ ಗಳಲ್ಲಿ 1 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸೌತ್ ಇಂಡಿಯನ್ ಸ್ಟೇಟ್ ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಎಲ್ಲಾ ಸ್ಟೇಟ್ ಗಳಲ್ಲೂ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ಸೌತ್ ಇಂಡಿಯನ್ ಆಕ್ಟರ್ಸ್ ಮತ್ತು ಟೆಕ್ನಿಷಿಯನ್ಸ್ ಕೆಲಸ ಮಾಡಿ ಹಿಂದಿಯಲ್ಲಿ ದೊಡ್ಡ ಸಕ್ಸಸ್ ಆಗಿರೋ ಮೊದಲನೆಯ ಸಿನಿಮಾ ಏಕ್ ದೂಜೆ ಕೆ ಲಿಯೆ ಸಿನಿಮಾ ಆಗಿರುತ್ತೆ.